ನಮಸ್ಕಾರ ಗೆಳೆಯರೆ, ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ದಿನ ನಾವು ನಿಮ್ಮ ಚಿಕ್ಕಮಗಳೂರು, ಮಂಡ್ಯ, ಕೊಡಗು, ಬೈಲಹೊಂಗಲ ಅನ್ಸುತ್ತೆ, ಬೈಲಹೊಂಗಲ ಅಲ್ಲೂ ಕಾಲಾಗಿದೆ. DCC ಬ್ಯಾಂಕ್ ರಿಕ್ರೂಟ್ಮೆಂಟ್ ನಡೀತಾ ಇದೆ. FDA ಅಂಡ್ SDA ರಿಕ್ರೂಟ್ಮೆಂಟ್ ನಡೀತಾ ಇದೆ. ಸೊ ಕೊಡಗುದು ಆಲ್ರೆಡಿ ಅನೌನ್ಸ್ ಆಗಿದೆ ಡೇಟು. ನಿಮ್ಮ ಚಿಕ್ಕಮಗಳೂರ್ದು ಇನ್ನೊಂದು ಬಾಕಿ ಇದೆ. ಮಂಡ್ಯದ ಭಾನುವಾರ ಎಕ್ಸಾಮ್ ಇದೆ. ಸೊ ಕೊನೆಯ ಕ್ಷಣದಲ್ಲಿ ಏನೇನು ಮಾಡ್ಬೋದು ಅಂತ ನೋಡ್ತೋಗೋಣ. ಕರೆಂಟ್ ಅಫೇರ್ಸ್ ನೋಡ್ತೋಗೋಣ ಇವತ್ತು. ಕರೆಂಟ್ ಅಫೇರ್ಸ್ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಮ್ಯಾಕ್ಸಿಮಮ್ ನಂಬರ್ ಆಫ್ ಪೀಪಲ್ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಒಳಗಡೆ ಎಂಟ್ರಾಗೋಣ. ಯಾರಿಗೆಲ್ಲ GS ಕ್ಲಾಸಸ್ ಅವಶ್ಯಕತೆ ಇದ್ದರೆ ಈ ನನ್ನ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ. ಎಲ್ಲ ಮೆಟೀರಿಯಲ್ ರೆಡಿ ಇದೆ. ಜನರಲ್ ಸ್ಟಡೀಸ್ ಮೆಟೀರಿಯಲ್ ಕಂಪ್ಲೀಟ್ ರೆಡಿ ಇದೆ. ಯಾರಿಗೆಲ್ಲ ಅವಶ್ಯಕತೆ ಇದೆ ಈ ನಂಬರ್ಗೆ ಮೆಸೇಜ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಒಳಗಡೆ ಎಂಟ್ರಾಗೋಣ. ಫಸ್ಟ್ ಕ್ವಶನ್ ನೋಡ್ತೋಗೋಣ. ಉಪೇಂದ್ರ ದ್ವಿವೇದಿ ಭೂಸೇನಾ ಮುಖ್ಯಸ್ಥರಾಗಿ ಅಧಿಕಾರ ಸ್ವೀಕರಿಸಿದರೆ. ಯಾರು ಸ್ವೀಕರಿಸಿದರೆ? ಉಪೇಂದ್ರ ದ್ವಿವೇದಿ ಅವರು ಭೂಸೇನಾ ಮುಖ್ಯಸ್ಥರಾಗಿ ಅಧಿಕಾರ ಸ್ವೀಕರಿಸಿದ್ದಾರೆ. ಇವ್ರ ಹಿಂದೆ ಇದ್ದ ನಿರ್ಗಮಿತ ಮುಖ್ಯಸ್ಥ ಯಾರಪ್ಪ ಅಂದ್ರೆ ಜನರಲ್ ಮನೋಜ್ ಪಾಂಡೆ ಅಂತ ಕೇಳ್ತಾ ಇರ್ತಾರೆ. ಯಾರು ಹೋದ್ರು ಯಾರು ಬಂದ್ರು ಎರಡಕ್ಕೆರಡು ಗೊತ್ತಿರಬೇಕು. ಉಪೇಂದ್ರ ದ್ವಿವೇದಿ ಭೂಸೇನಾ ಮುಖ್ಯಸ್ಥರಾಗಿ ಅಧಿಕಾರ ಸ್ವೀಕರಿಸಿದ್ದಾರೆ. ಅದೇ ರೀತಿ ಜನರಲ್ ಮನೋಜ್ ಪಾಂಡೆರವರು ನಿರ್ಗಮಿತ ಅಧ್ಯಕ್ಷರು, ಅಂದ್ರೆ ಹೊರಗಡೆ ಹೋಗಿರ್ತಕ್ಕಂಥವ್ರು. ಇಲ್ಲಿ ನೋಡಿ ಎಕ್ಸ್ಪ್ಲನೇಷನ್ ಇಲ್ಲಿ ಕೊಟ್ಟಿದ್ದಾರೆ. ನೂತನ ಸೇನಾ ಮುಖ್ಯಸ್ಥರಾದಂಥ ಉಪೇಂದ್ರ ದ್ವಿವೇದಿ ಸಹಪಾಠಿಗಳಿಬ್ಬರು ಸೇನಾಪಡೆ, ನೌಕಾಪಡೆ, ಸೇನಾಪಡೆ ಮತ್ತು ಭೂಸೇನೆ ಮತ್ತು ನೌಕಾಸೇನೆಗೆ ಸಹಪಾಠಿಗಳಾಗಿ ಹೆಡ್ ಆಗಿದ್ದಾರೆ. ಸಹಪಾಠಿಗಳಾಗಿದ್ದಂತೆ ಹಿಂದೆ ಈಗ ಹೆಡ್ ಆಗಿದ್ದಾರೆ. ಉಪೇಂದ್ರ ದ್ವಿವೇದಿ ಬಿಕಮ್ಸ್ ದಿ 30th ಆರ್ಮಿ ಚೀಫ್. ಭಾರತೀಯ ಸೇನಾಪಡೆಯ ನೂತನ ಮುಖ್ಯಸ್ಥರಾಗಿ ಜನರಲ್ ಉಪೇಂದ್ರ ದ್ವಿವೇದಿ ಅವರು ಇಂದು ಜೂನ್ 30ನೇ ತಾರೀಕಂದು ಅಧಿಕಾರ ಸ್ವೀಕರಿಸಿದ್ದಾರೆ. ಉಪೇಂದ್ರ ದ್ವಿವೇದಿ ಕೇಳ್ತಾ ಇರ್ತಾರೆ, ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಅನಾಮಿಕಾ ಬಿ ರಾಜೀವ್ ಕರೆಂಟ್ ಅಫೇರ್ಸ್ ಅಲ್ಲಿ ಇದ್ದಾರೆ. ಯಾಕೆ ಅನಾಮಿಕಾ ಬಿ ರಾಜೀವ್ ಕರೆಂಟ್ ಅಫೇರ್ಸ್ ಅಲ್ಲಿ ಇದ್ದಾರೆ, ಯಾಕೆ ನೋಡ್ತಾ ಭಾರತೀಯ ನೌಕಾಪಡೆಯ ಮೊದಲ ಮಹಿಳಾ ಹೆಲಿಕಾಪ್ಟರ್ ಪೈಲಟ್ ಕಮ್ ಸಬ್ ಲೆಫ್ಟಿನೆಂಟ್ ಆಗಿದ್ದಾರೆ. ನೋಡ್ತಾ ಹೋಗೋಣ ಇದನ್ನ. ಹೂ ಇಸ್ ದಿ ಫಸ್ಟ್ ವುಮೆನ್ ಹೆಲಿಕಾಪ್ಟರ್ ಪೈಲಟ್ ಇನ್ ಇಂಡಿಯಾ? ಇದು ವೆರಿ ವೆರಿ ಇಂಪಾರ್ಟೆಂಟ್. ಹೂ ಇಸ್ ದಿ ಫಸ್ಟ್ ವುಮೆನ್ ಹೆಲಿಕಾಪ್ಟರ್ ಪೈಲಟ್ ಇನ್ ಇಂಡಿಯಾ ಅಂತ ಕ್ವಶನ್ ತೆಗೆದ್ರೆ ಸಬ್ ಲೆಫ್ಟಿನೆಂಟ್ ಅನಾಮಿಕಾ ಬಿ ರಾಜೀವ್. ಕಾಣಿಸ್ತಾ ಇದೆಯಾ? ಅನಾಮಿಕಾ ಬಿ ರಾಜೀವ್ ಅವರು ಸಬ್ ಲೆಫ್ಟಿನೆಂಟ್. ಇದು ಡೆಸಿಗ್ನೇಷನ್ ಇದೆ, ಸಬ್ ಲೆಫ್ಟಿನೆಂಟ್. ಅನಾಮಿಕಾ ಬಿ ರಾಜೀವ್ ಅವ್ರದ್ದು ನೇಮ್. ಈ ಲೇಡಿ ಇವರು ಸೆಲೆಕ್ಷನ್ ಆಗಿದ್ದಾರೆ. ಸಬ್ ಲೆಫ್ಟಿನೆಂಟ್ ಅನಾಮಿಕಾ ಬಿ ರಾಜೀವ್ ಬಿಕಮ್ಸ್ ದಿ ನೇವಿ ಫಸ್ಟ್ ವುಮೆನ್ ಹೆಲಿಕಾಪ್ಟರ್ ಪೈಲಟ್. ನೇವಿನಲ್ಲಿ ಫಸ್ಟ್ ವುಮೆನ್ ಹೆಲಿಕಾಪ್ಟರ್ ಪೈಲಟ್ ಇವರೇನೇನೆ. ಇನ್ನು ಸಬ್ ಲೆಫ್ಟಿನೆಂಟ್ ಅನಾಮಿಕಾ ಬಿ ರಾಜೀವ್ ಬಿಕಮ್ ದಿ ಇಂಡಿಯನ್ ನೇವಿ ಫಸ್ಟ್ ವುಮೆನ್ ಹೆಲಿಕಾಪ್ಟರ್ ಪೈಲಟ್ ಆಫ್ಟರ್ ಶಿ ರಿಸೀವ್ಡ್ ದಿ ಪ್ರೆಸ್ಟೀಜಿಯಸ್ ಗೋಲ್ಡನ್ ವಿಂಗ್ಸ್ ಫಾಲೋಯಿಂಗ್ ದಿ ಕಂಪ್ಲೀಷನ್ ಆಫ್ ಎ ರಿಗರಸ್ ಟ್ರೈನಿಂಗ್ ಅಟ್ ಎ ನೇವಲ್ ವಿಂಗ್ ನಲ್ಲಿ ವೆರಿ ವೆರಿ ಹಾರ್ಡ್, ತುಂಬಾನೇ ಟಫ್ ಇರುತ್ತೆ. ಅದರ ಟ್ರೈನಿಂಗ್ ತಗೊಂಡು ಇವರು ಸಬ್ ಲೆಫ್ಟಿನೆಂಟ್ ಆಗಿ ಆಯ್ಕೆಯಾಗಿದ್ದಾರೆ. ಮತ್ತು ಮೊದಲ ಮಹಿಳಾ ಹೆಲಿಕಾಪ್ಟರ್ ಪೈಲಟ್ ಆಗಿ ಆಯ್ಕೆಯಾಗಿದ್ದಾರೆ. ಶಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದು ಎಕ್ಸಾಮಿನೇಷನ್ಗೆ ತುಂಬಾ ಇಂಪಾರ್ಟೆಂಟ್. ನೆಕ್ಸ್ಟ್ ಚೆಲ್ಲಾ ಶ್ರೀನಿವಾಸ ಶೆಟ್ಟಿ ಕರೆಂಟ್ ಅಫೇರ್ಸ್ ಅಲ್ಲಿ ಇದ್ದಾರೆ. ಯಾಕಪ್ಪ ಅಂದ್ರೆ SBIನ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. SBIನ ನೂತನ ಅಧ್ಯಕ್ಷ ಯಾರಪ್ಪ ಅಂದ್ರೆ ಚೆಲ್ಲಾ ಶ್ರೀನಿವಾಸ ಶೆಟ್ಟಿ ಅಂತ. ನೋಡಿ ಇಲ್ಲಿ ಹೇಳಿದ್ದಾರೆ ನೋಡ್ರಿ. SBI ನೋಡ್ತಾ ಹೋಗೋಣ. ಚೆಲ್ಲಾ ಶ್ರೀನಿವಾಸ ಶೆಟ್ಟಿ ಕರೆಂಟ್ ಅಫೇರ್ಸ್ ಇದ್ದಾರೆ. ಏನಕ್ಕಿದ್ರಪ್ಪ ಅಂದ್ರೆ SBIನ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. SBIನ ನೂತನ ಅಧ್ಯಕ್ಷರಾಗಿ ಚೆಲ್ಲಾ ಶ್ರೀನಿವಾಸ ಶೆಟ್ಟಿ ಆಯ್ಕೆಯಾಗಿದ್ದಾರೆ. ಇದು ಸಾರ್ವಜನಿಕ ಸಂಸ್ಥೆ, ಪಬ್ಲಿಕ್ ಸೆಕ್ಟರ್ ಸೇರಿದಂತ ಸಂಸ್ಥೆ. ಯಾವಾಗ ಇದು ಎಸ್ಟಾಬ್ಲಿಷ್ ಆಯ್ತಪ್ಪ ಅಂದ್ರೆ 1806ರಲ್ಲಿ ಆಸ್ ಎ ಬ್ಯಾಂಕ್ ಆಫ್ ಕಲ್ಕತ್ತಾ ಆಗಿ ಎಸ್ಟಾಬ್ಲಿಷ್ ಆಗುತ್ತೆ ಫಸ್ಟ್ ಟೈಮು. ಇನ್ನು ಮುಖ್ಯ ಕಾರ್ಯಾಲಯ ಎಲ್ಲಿ ಬರ್ತಪ್ಪ ಅಂದ್ರೆ ಮಹಾರಾಷ್ಟ್ರದ ಮುಂಬೈಯಲ್ಲಿ ಕಂಡು ಬರುತ್ತೆ. ಈಗ SBI ನೂತನ ಅಧ್ಯಕ್ಷರಾಗಿ ಚೆಲ್ಲಾ ಶ್ರೀನಿವಾಸ ಶೆಟ್ಟಿ ಅವರು ಆಯ್ಕೆಯಾಗಿದ್ದಾರೆ. ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಡಾಕ್ಟರ್ ಕೆ ರಾಧಾಕೃಷ್ಣನ್ ನೇತೃತ್ವದ ಕಮಿಟಿ ಏನಕ್ಕೋಸ್ಕರ ಅಪಾಯಿಂಟ್ ಆಯಿತು? ವೆರಿ ವೆರಿ ಇಂಪಾರ್ಟೆಂಟ್. ರಾಧಾಕೃಷ್ಣನ್ ನೇತೃತ್ವದ ಕಮಿಟಿ ಎದಕ್ಕೆ ಅಪಾಯಿಂಟ್ ಮಾಡ್ತು? ಮೋದಿ ಗೌರ್ಮೆಂಟ್ ಎದಕ್ಕೆ ಅವ್ರಿಗೆ ಅಪಾಯಿಂಟ್ಮೆಂಟ್ ಮಾಡ್ತು? ವೆರಿ ವೆರಿ ಇಂಪಾರ್ಟೆಂಟ್. ನೋಡ್ತೋಗೋಣ. ನೀಟ್ನಂತ ಸ್ಪರ್ಧಾತ್ಮಕ ಪರೀಕ್ಷೆ ಸುಧಾರಣೆಗೆ ಇಷ್ಟೇ ಬೇಕಾಗಿರೋದು. ನೀಟ್ನಂತ ಸ್ಪರ್ಧಾತ್ಮಕ ಪರೀಕ್ಷೆ ಸುಧಾರಣೆಗೆ ಇಸ್ರೋದ ಮಾಜಿ ಮುಖ್ಯಸ್ಥ ರಾಧಾಕೃಷ್ಣನ್ ನೇತೃತ್ವದ 7 ಸದಸ್ಯರ ಸಮಿತಿನ ನೇಮಕ ಮಾಡಿದ್ದಾರೆ. ನೀಟ್ನಂತಹ ಸ್ಪರ್ಧಾತ್ಮಕ ಪರೀಕ್ಷೆ ಸುಧಾರಣೆಗೋಸ್ಕರ ಮಾಡಿದ್ದಾರೆ. ಇಲ್ಲಿ ನೋಡ್ತೋಗೋಣ. ವಿಚ್ ಕಮಿಟಿ ಹೆಡೆಡ್ ಬೈ ದಿ ರಾಧಾಕೃಷ್ಣನ್ ಕಮಿಟಿ ಏನ್ ತಿಳಿಸುತ್ತಪ್ಪ ಅಂದ್ರೆ
The K. Radhakrishnan committee has recently submitted a comprehensive report to the Union Education Ministry recommending transformative changes to the national eligibility cum entrance test ನೀಟ್ಗೆ ಬದಲಾವಣೆ ಮಾಡಲಿಕ್ಕೆ ಕೆಲವೊಂದು ರಿಫಾರ್ಮ್ಸ್ನ ಸಲ್ಲಿಕೆ ಮಾಡಿದ್ದಾರೆ. ಇಲ್ಲೊಂದಷ್ಟು ಇನ್ಫಾರ್ಮೇಶನ್ ಇದೆ. ಮಿನಿಸ್ಟ್ರಿ ಆಫ್ ಎಜುಕೇಶನ್ ನೋಟಿಫೈಸ್ 7 members panel to reform the process of competitive examination. 7 members 7 ಜನ ನೇತೃತ್ವದ ತಂಡ, ಅದರ ನೇತೃತ್ವ ವಹಿಸಿದವರು ರಾಧಾಕೃಷ್ಣನ್ ಅವರು. ಸೊ ಮಿನಿಸ್ಟ್ರಿ ಆಫ್ ಎಜುಕೇಶನ್ ನೋಟಿಫೈಸ್ ದಿ 7 members panel to reform the process of competitive examination. ಯಾವ್ದ್ರದ್ದು? ನೀಟ್ ಎಕ್ಸಾಮ್ದು. The committee will be headed by the former ISRO Chief Radhakrishnan. The panel will be ensuring transparent, smooth and fair conducting examination. ಇವರ ಮುಖ್ಯವಾದಂಥ ಉದ್ದೇಶವಾಗಿರುತ್ತೆ. ನೆಕ್ಸ್ಟ್, ಪ್ರದೀಪ್ ಸಿಂಗ್ ಕರೋಲಾ NTA ಮುಖ್ಯಸ್ಥರಾಗಿ ಆಯ್ಕೆಯಾಗಿದ್ದಾರೆ. NTA ಅಂದ್ರೆ ಏನು? ಫಸ್ಟ್ NTA ಅಂದ್ರೆ ಏನು ಅಂತ ನೋಡ್ತಾ ಹೋಗೋಣ. NTA ಅಂದ್ರೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅಂತ. NTA ಅಂದ್ರೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅಂತ. ವೆರಿ ವೆರಿ ಇಂಪಾರ್ಟೆಂಟ್. ಹೂ ಇಸ್ ದಿ ನ್ಯೂ CEO ಆಫ್ NTA ಅಂತ ಕ್ವಶನ್ ಟ್ಯಾಗ್ ಆಗೋ ಚಾನ್ಸಸ್ ಇದೆ. Officer Pradeep Singh Karola. The Union government has appointed retired IAS officer Pradeep Singh Karola as the new Director General of the National Testing Agency to restore a public trust aimed scrutiny over the exam irregularities. Karola has the 1985 batch ಆಫೀಸರ್ ಆಗಿದ್ದಾರೆ. ಸೊ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲ ಇದೆ ನೋಡ್ರಿ, ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಇವರೇ ಆಯ್ಕೆ ಆಗಿರ್ತದೆ. ಟು ರಿಸ್ಟೋರ್ ದಿ ಪಬ್ಲಿಕ್ ಟ್ರಸ್ಟ್ ಏಮ್ಡ್ ಸ್ಕ್ರೂಟ್ನಿ ಓವರ್ ದಿ ಎಕ್ಸಾಮ್ ರೆಗ್ಯುಲಾರಿಟೀಸ್. ಎಕ್ಸಾಮ್ದು ಇರ್ರೆಗ್ಯುಲಾರಿಟೀಸ್ನ ಇದು ಮಾಡಲಿಕ್ಕೆ, ರಿಫಾರ್ಮ್ಸ್ ಮಾಡಲಿಕ್ಕೆ ಇವ್ರನ್ನ ಅಪಾಯಿಂಟ್ ಮಾಡಿದ್ದಾರೆ. ನೆಕ್ಸ್ಟ್ ನ್ಯಾಯಮೂರ್ತಿ ಬಿ ಬೀರಪ್ಪ ರಾಜ್ಯದ ಉಪಲೋಕಾಯುಕ್ತರಾಗಿ ನೇಮಕ ಆಗಿದ್ದಾರೆ. ಇವರು ಹೈಕೋರ್ಟ್ನ ನ್ಯಾಯಮೂರ್ತಿಯಾಗಿರೋ ವೀರಪ್ಪ ಅವರು. ಕರ್ನಾಟಕ ಹೈಕೋರ್ಟ್ನ ಮಾಜಿ ನ್ಯಾಯಾಧೀಶ ಬಿ ವೀರಪ್ಪರವರನ್ನ ರಾಜ್ಯದ ಉಪಲೋಕಾಯುಕ್ತರನ್ನಾಗಿ ನೇಮಿಸಲಾಗಿದೆ. ಬಹಳ ಒಳ್ಳೆ ಹೆಸರಿದೆ ಸರ್ಗೆ. ಇವರು ಉಪಲೋಕಾಯುಕ್ತರಾಗಿ ನೇಮಕ ಆಗಿದ್ದಾರೆ. ನೆಕ್ಸ್ಟ್ ಸಂಗ್ರೇಶಿ ರಾಜ್ಯ ಚುನಾವಣಾ ಆಯೋಗದ ಆಯುಕ್ತರಾಗಿ ನೇಮಕ ಆಗಿದ್ದಾರೆ. ಸಂಗ್ರೇಶಿ ಅವರು ಆಯುಕ್ತರಾಗಿ ನೇಮಕ ಆಗಿದ್ದಾರೆ. ವೆರಿ ವೆರಿ ಇಂಪಾರ್ಟೆಂಟ್. ರಾಜ್ಯ ಚುನಾವಣಾ ಆಯೋಗಕ್ಕೆ ಹೊಸದಾಗಿ ಅಪಾಯಿಂಟ್ ಆದವರು ಯಾರು ಅಂತ ಕೇಳ್ತಾ ಇರ್ತಾರೆ. ಚುನಾವಣಾ ಆಯೋಗಕ್ಕೆ ಸಂಗ್ರೇಶಿ ಅಂತ. ವೆರಿ 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 ಇಂಪಾರ್ಟೆಂಟ್. ಲೋಕಲ್ ಬಾಡಿ ಗೌರ್ಮೆಂಟ್ ಎಲೆಕ್ಷನ್ಸ್ ಎಲ್ಲ ಇವರೇ ನೋಡ್ಕೊಳ್ಳೋದು. ಇನ್ನ ಅಜಿತ್ ದೋವಲ್ ನೋಡ್ತಾ ಹೋದ್ರೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿ ನೇಮಕ ಆಗಿದ್ದಾರೆ. ಎಷ್ಟನೇ ಬಾರಿಗೆ? ಸತತ ಮೂರನೇ ಬಾರಿಗೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿ ನೇಮಕ ಆಗಿದ್ದಾರೆ. ಏನಾಗಿದ್ದಾರೆ? ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್. ಚೆನ್ನಾಗಿ ನೆನಪಿಗೆ ಇಟ್ಕೊಳ್ಳಿ. ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಪೆಜೇಶಿಯಾನ್ ಇರಾನ್ನ ಅಧ್ಯಕ್ಷರಾಗಿ ನೇಮಕ ಆಗಿದ್ದಾರೆ. ಇರಾನ್ನ ಅಧ್ಯಕ್ಷ ಯಾರು? ಪೆಜೇಶಿಯಾನ್. ಇರಾನ್ನ ಅಧ್ಯಕ್ಷರಾಗಿ ಪೆಜೇಶಿಯಾನ್ ನೇಮಕ ಆಗಿದ್ದಾರೆ. ಇರಾನ್ ಅಧ್ಯಕ್ಷರಾಗಿ ಸುಧಾರಣಾವಾದಿ ಮಸೂದ್ ಪೆಜೇಶಿಯಾನ್ ಅವರನ್ನ ಆಯ್ಕೆ ಮಾಡಲಾಗಿದೆ. ಸುಧಾರಣಾವಾದಿ ಇವರು ತುಂಬಾನೇ ರಿಫಾರ್ಮ್ಸ್ ಮಾಡುವಂತ ಐಡಿಯಾಲಜಿ ಇಟ್ಕೊಂಡಿರ್ತಕ್ಕಂಥವ್ರು. ಪೆಜೇಶಿಯಾನ್ ಅಂತ ಇವ್ರ ಹೆಸರು. ಪೆಜೇಶಿಯಾನ್ ಇರಾನ್ನ ಅಧ್ಯಕ್ಷರಾಗಿ ನೇಮಕ ಆಗಿದ್ದಾರೆ. ಇನ್ನು ಇರಾನ್ನ ಕ್ಯಾಪಿಟಲ್ ನೋಡೋದಾದ್ರೆ ಟೆಹರಾನ್. ಇರಾನ್ನ ಕ್ಯಾಪಿಟಲ್ ಯಾವುದು? ಟೆಹರಾನ್. ವೆರಿ 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 ಇಂಪಾರ್ಟೆಂಟ್. ಕರೆಂಟ್ ಅಫೇರ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಇದೇ ತರ ಮಾಡ್ಕೋಬೇಕು. ಪ್ರತಿಯೊಬ್ರು ಇದೇ ತರ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ದಯವಿಟ್ಟು ವಿಡಿಯೋನ ಶೇರ್ ಮಾಡಿ. ಮ್ಯಾಕ್ಸಿಮಮ್ ನಂಬರ್ ಪೇಪರ್ಗೆ ಶೇರ್ ಮಾಡಿ. ವಿಡಿಯೋ ತುಂಬಾನೇ ಇನ್ಫಾರ್ಮೇಟಿವ್ ಆಗಿದೆ. ನಿಮ್ಮ ಯಾವುದು ಜನರಲ್ ಸ್ಟಡೀಸ್ ಮೆಟೀರಿಯಲ್ ಅಥೆಂಟಿಕೇಟೆಡ್ ಮೆಟೀರಿಯಲ್ ರೆಡಿ ಇದೆ. ಜನರಲ್ ಸ್ಟಡೀಸ್ಗೆ ಅಥೆಂಟಿಕೇಟೆಡ್ ಮೆಟೀರಿಯಲ್ ರೆಡಿ ಇದೆ. 75+ ಸ್ಕೋರಿಂಗ್ ನಮ್ಮ ಜವಾಬ್ದಾರಿ. 75+ ಸ್ಕೋರಿಂಗ್ ಈಸಿಲಿ ಸ್ಕೋರ್ ಮಾಡ್ಬೋದು, ನಮ್ಮ ಜವಾಬ್ದಾರಿ. ಈಗಾಗಲೇ ಮೆಟೀರಿಯಲ್ ಒಂದು ಮೆಟೀರಿಯಲ್ ಸೆಂಡ್ ಮಾಡಿದ್ದೀನಿ, ನೋಡ್ಕೊಳ್ಳಿ. ಯಾವ ರೀತಿ ಅದೇ ಥರನೇ ಇರುತ್ತೆ. ಎಂಟೈರ್ ಮೆಟೀರಿಯಲ್ ಅದೇ ಥರ ಇರುತ್ತೆ. ನಿಮ್ಮ PC ಇಂದ ಹಿಡಿದು IAS ವರ್ಗು ಅಪ್ ಟು KAS ವರ್ಗು, UPSC ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆಗಬೇಕಾಗುತ್ತೆ. ಅಪ್ ಟು KAS ವರ್ಗು ಆರಾಮ್ಸೆ ಸಾಕಾಗುತ್ತೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ದಯವಿಟ್ಟು ಜಾಯಿನ್ ಆಗಿ. ಯಾರೆಲ್ಲ ಸೀರಿಯಸ್ ಕ್ಯಾಂಡಿಡೇಟ್ಸ್ ಇದ್ದೀರಾ ಜಾಯಿನ್ ಆಗಿ. 100% ರೆಡಿ ಮಾಡಿಕೊಡೋ ಜವಾಬ್ದಾರಿ ನಮ್ಮದು. ಸೊ ಐ ಥಿಂಕ್ ಮೆಟೀರಿಯಲ್ ಕ್ವಾಲಿಟಿ ನಿಮ್ಗೆ ಅರ್ಥ ಆಗಿರುತ್ತೆ ಅನ್ಸುತ್ತೆ. ಹೈ ಲೆವೆಲ್ ಕ್ವಾಲಿಟಿ ಇದೆ ಮೆಟೀರಿಯಲ್, ತುಂಬ ಹೈ ಲೆವೆಲ್ ಕ್ವಾಲಿಟಿ ಇದೆ. ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.